ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನು ತುಂಬ ಚೆನ್ನಾಗಿದ್ದೀನಿ. ಬನ್ನಿ ರೆಡಿಮೇಡ್ ಗಿಣ್ಣು ಮಾಡೋಣ. ಪಾಕೆಟ್ ಗಿಣ್ಣ ಯಾವಾಗಾದರೂ ನೀವು ಮಾಡಿದರೆ ನನಗೂ ಕಮೆಂಟ್ ಮಾಡಿ. ಮಾಡದೇ ಇದ್ದರೆ ನಾನು ಮಾಡಿರೋ ವಿಡಿಯೋ ನೋಡಿ ಮಾಡ್ಕೊತೀನಿ. ಸೂಪರ್ ಇರುತ್ತೆ. ನೋಡಿ, ಅರ್ಧ ಲೀಟ್ರ್ ಹಾಲು ತಂದು ಸೋಸಿದ್ದೀನಿ. ಹಾಲಿಂದು ಇದು ನೋಡ್ರಿ, ಗಿಣ್ಣದ ಪೌಡ್ರು ಪಾಕೆಟಲ್ಲಿ ಬಂದಿರೋದು. ಸಖತ್ತಾಗಿರುತ್ತೆ. ಗಿಣ್ಣ ತಿನ್ನಬೇಕು ಅನ್ನಿಸ್ದಾಗೆಲ್ಲ ತಿಂತಾ ಇರ್ಬೋದು ಮಾಡಿಕೊಂಡು. ಯಾವ ಥರ ಇದೆ ಗೊತ್ತಾ ಗಿಣ್ಣ? ಏನು ಒಂದು ಸಿಕ್ಕರೆ ಸಿಗುತ್ತೆ, ಗಿಣ್ಣ ಸಿಗಲ್ಲಂತೆ ಗಾದೆ ಮಾತು. ನೋಡಿ ಹೆಂಗಿದೆ ನೋಡಿ. ಆ ಥರ ಹಾಲಿನೊಳಗೆ ಈ ಪೌಡ್ರನ್ನ ಮಿಕ್ಸ್ ಮಾಡಿಬಿಡೋದು. ಮಿಕ್ಸ್ ಮಾಡಿ ಏನು ಮಾಡೋದು, ಮತ್ತು ಬೆಲ್ಲ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಬೆಲ್ಲ ತಗೊಂಡು ಹಾಲನ್ನು ಆ ಪೌಡ್ರನ್ನು ಮಿಕ್ಸ್ ಮಾಡಿ, ಹಾಲನ್ನು ಪೌಡ್ರು ಮಿಕ್ಸ್ ಮಾಡಿದ ನಂತರ ಬೆಲ್ಲವನ್ನು ಹಾಕೋಣ. ಮತ್ತೇನು ಫ್ರೆಂಡ್ಸ್, ಏನು ವಿಶೇಷ ನಿಮ್ಮ ಕಡೆ? ಕಮೆಂಟ್ ಮಾಡಿ. ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲ ಆಗಿರಬೇಕು. ಆರ್ಗ್ಯಾನಿಕ್ ಬೆಲ್ಲ ಆದರೆ ತುಂಬ ಚೆನ್ನಾಗಿ ಬರುತ್ತೆ. ಯಾಕಂದರೆ ಅದರಲ್ಲಿ ಕಡ್ಡಿ, ಕೆಸರು, ಕಲ್ಲು, ಮಣ್ಣು ಏನು ಬಂದಿರಲ್ಲ. ಯಾಕಂದರೆ ಬೆಲ್ಲ ಕಾಸುವಾಗ ಅದಕ್ಕೆ ಬೆಲ್ಲ ಉಕ್ಕಬಾರ್ದು ಅಂತೇಳಿ ಗಾಣದೊಳಗೆ ಬೆಲ್ಲ ಮಾಡುವಾಗ ಅದನ್ನೆಲ್ಲ ಹಾಕಿರ್ತಾರಂತೆ. ಉಸುಗು, ಸುಣ್ಣ, ಏನೇನೋ ಹಾಕ್ತಾರಂತೆ. ಆ ಥರ ಹಾಕಿರೋದಕ್ಕೆ ಕಸ್ಮಾಳ ಬರುತ್ತೆ, ಸೋಸ್ಬೇಕದನ್ನ. ಇದು ಯಾಕಂದರೆ ಆರ್ಗ್ಯಾನಿಕ್, ಇದು ಫಿಲ್ಟ್ರ್ ಬೆಲ್ಲ, ಹಂಗಾಗಿ ತುಂಬ ಚೆನ್ನಾಗಿ ಬರುತ್ತೆ. ಫಿಲ್ಟ್ರ್ ಬೆಲ್ಲನೇ ಯೂಸ್ ಮಾಡಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ನೋಡಿ ಬೆಲ್ಲ ಹಾಕಿದೆ. ಈ ಬೆಲ್ಲ ಹಾಕಿದ ತಕ್ಷಣ ಸ್ವಲ್ಪ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿದ ನಂತರ ಏನು ಮಾಡೋಣಪ್ಪ ಅಂದರೆ ಸ್ವಲ್ಪ ಏಲಕ್ಕಿ ಪುಡಿ, ಶುಂಠಿ ಪುಡಿ ಪೌಡ್ರ್ ಮಾಡಿ ರೆಡಿ ಇಟ್ಕೊಂಡಿರ್ತೀನಿ ನಾನು. ಯಾವಾಗಾದ್ರೂ ಈ ಥರ ಮಾಡಿದಾಗೆಲ್ಲ ಹಾಕೋಕ್ಕಿರುತ್ತೆ ಅಂತೇಳಿ. ಸ್ವಲ್ಪ ಕೆಮ್ಮಾಗಿದೆ ಫ್ರೆಂಡ್ಸ್, ಶೀತ ಹಾಕಿದೆ. ಸ್ವಲ್ಪ ಮಿಕ್ಸ್ ಮಾಡಿ. ಇವಾಗ ಡಿಸೆಂಬರ್ ಜನವರಿ ತಿಂಗಳಲ್ಲಿ ಸ್ವಲ್ಪ ಕೂಲ್ಡ್ ವಾತಾವರಣ ಇರುತ್ತಲ್ಲ, ಥಂಡಿ ವಾತಾವರಣದಾಗ ಸ್ವಲ್ಪ ಕೆಮ್ಮು, ನೆಗಡಿ, ಕಫ ಸಹಜ ಅಲ್ವಾ ಎಲ್ಲರಿಗೂ. ನಾನು ನೋಡಿ ಈ ಥರ ಹಾಕಿ ಗ್ಯಾಸ್ ಹಚ್ಚಿ, ಅದೇ ಒಂದು ಪಾತ್ರೆ ಇಟ್ಕೊಳ್ಳಿ. ಪಾತ್ರೆ ಒಳಗೆ ಏನಾದರೂ ಒಂದು ಆ ಥರ ಹಾಕ್ಕೊಂಡು ಅದ್ರ ಮೇಲೆ ಇದನ್ನು ಇಟ್ಕೊಂಡು ಅದ್ರ ಮೇಲೆ ಒಂದು ಕಲ್ಲು ಏರಿ, ಒಳಗಡೆ ಮುಚ್ಚಳ ಮುಚ್ಚಿ ಕಲ್ಲು ಅಂದರೆ ಅದೇ ಗುಣಕಲ್ ಥರ. ನೋಡಿ ಯಾವ ಥರ ಬಂದಿದೆ ಗಿಣ್ಣ, ಸಖತ್ತಾಗಿದೆ ಫ್ರೆಂಡ್ಸ್. ನೋಡಿ, ಆಕಳ ಮತ್ತು ಹಸು ಹಾಕಿದಾಗ ಮಾತ್ರ ಗಿಣ್ಣ ಸಿಗುತ್ತೆ ನಮಗೆಲ್ಲ ಹಳ್ಳಿ ಒಳಗೆ. ಈಗ ನೋಡಿ ರೆಡಿಮೇಡ್ ಗಿಣ್ಣ ಬಂದುಬಿಟ್ಟಿದೆ. ಹೆಂಗಿದೆ ಗೊತ್ತಾ? ಸೂಪರ್ ಇದೆ, ಸಖತ್ತಾಗಿದೆ. ನಾನು ತಿಂದು ನೋಡಿದೆ, ನೀವು ಮಾಡ್ಕೊತೀನಿ ಫ್ರೆಂಡ್ಸ್. ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸಬ್ ಮಾಡೋದು ಮಾತ್ರ ಮರಿಬೇಡ ಫ್ರೆಂಡ್ಸ್. ನಿಮ್ಮದು ಕಮೆಂಟ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಒಳ್ಳೆ ಕಮೆಂಟ್ ಹಾಕಿ ಫ್ರೆಂಡ್ಸ್, ಓಕೆನಾ? ಸಖತ್ತಾಗಿದೆ ನೋಡಿ, ಯಾವ ಥರ ಬಂದಿದೆ ಗೊತ್ತಾ? ಚೆನ್ನಾಗಿದೆ ಫ್ರೆಂಡ್ಸ್. ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು. ನಮ್ಮ ಫ್ರೆಂಡ್ಸು ಎಲ್ಲರೂ ಮಾಡ್ಕೊತೀನಿ. ಏನಂತೀರಾ? ಬಾಯ್ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು. ಓಕೆ, ಬಾಯ್.